ಮೈಸೂರು ರಾಜವಂಶಸ್ಥರ ಖಾಸಗಿ ದರ್ಬಾರ್ಗೆ ಕ್ಷಣಗಣನೆ. ಅರಮನೆ ದರ್ಬಾರ್ ಹಾಲ್ನಲ್ಲಿ ಈ ಒಂದು ದರ್ಬಾರ್ ಕಾರ್ಯಕ್ರಮ ನಡೆಯಲಿದೆ. ನವರಾತ್ರಿ ಆರಂಭದ ದಿನದ ಮೊದಲು ನಡೆಯುವುದು ಖಾಸಗಿ ದರ್ಬಾರ್. ದರ್ಬಾರ್ ಪ್ರಯುಕ್ತ ಪಟ್ಟದ ಆನೆ, ಕುದುರೆ, ಹಸುಗಳಿಗೆ ಪೂಜೆಯನ್ನು ಕೂಡ ಮಾಡಲಾಗಿದೆ. ಕೋಡಿ ಸೋಮೇಶ್ವರ ಕಾಳಭೈರೇಶ್ವರ ದೇಗುಲಕ್ಕೆ ಈಗಾಗಲೇ ಎಂಟ್ರಿ ಕೊಟ್ಟಾಗಿದೆ. ಅರಮನೆಯಿಂದ ದೇಗುಲಕ್ಕೆ ಕುದುರೆ, ಆನೆ, ಹಸು ಎಲ್ಲವೂ ಕೂಡ ಆಗಮನಿಸಿದೆ. ಅರಮನೆಯ ಮುಂಭಾಗದಲ್ಲಿರುವಂತಹ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ. ಪೂಜೆ ಬಳಿಕ ಅರಮನೆಯತ್ತ ಪಟ್ಟದ ಆನೆ, ಕುದುರೆ, ಹಸುಗಳು ಬರುತ್ತೆ. ಮೊದಲ ದಿನ ಈ ಒಂದು ಖಾಸಗಿ ದರ್ಬಾರ್ ನಡೆಯುತ್ತೆ. ಕೋಡಿ ಸೋಮೇಶ್ವರ ಕಾಳಭೈರೇಶ್ವರ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟ ನಂತರ ಅರಮನೆಯಿಂದ ದೇಗುಲಕ್ಕೆ ಕುದುರೆ, ಆನೆ ಎಲ್ಲವೂ ಕೂಡ ಬಂದಿದ್ದಾರೆ. ಅಲ್ಲಿ ಪೂಜೆಯನ್ನ ನೆರವೇರಿಸ್ತಾರೆ. ಅರಮನೆ ಮುಂಭಾಗದಲ್ಲಿರುವಂತಹ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ. ಇದು ಖಾಸಗಿ ದರ್ಬಾರ್. ಇದು ದಸರಾ ಹಬ್ಬದ ಮೊದಲ ದಿನ ಖಾಸಗಿ ದರ್ಬಾರ್. ಈಗಾಗಲೇ ನೋಡ್ತಾ ಇದ್ದೀರಾ, ದರ್ಬಾರ್ ಪ್ರಯುಕ್ತ ಪಟ್ಟದ ಆನೆ, ಕುದುರೆ, ಹಸುಗಳಿಗೂ ಕೂಡ ಪೂಜೆಯನ್ನ ಮಾಡಿಸಿದ್ದಾರೆ. ಕೋಡಿ ಸೋಮೇಶ್ವರ ಕಾಳಭೈರೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನು ನೆರವೇರಿಸಿ ಇದೀಗ ಅರಮನೆಯಿಂದ ದೇಗುಲಕ್ಕೆ ಕುದುರೆ, ಆನೆ, ಹಸು ಎಲ್ಲವೂ ಕೂಡ ಆಗಮಿಸ್ತಾ ಇದೆ. ಅರಮನೆಯ ಮುಂಭಾಗದಲ್ಲಿರುವಂಥ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ. ಈಗಾಗಲೇ ಆನೆಗಳಿಗೂ ಕೂಡ ಸಾಕಷ್ಟು ಒಂದು ತಾಲೀಮನ್ನು ಕೊಟ್ಟಿದ್ದಾರೆ. ಸತತ 1 ತಿಂಗಳಿಂದಲೂ ಕೂಡ ನವರಾತ್ರಿ ಆರಂಭದ ದಿನ ಮೊದಲ ದಿನ ಈ ಒಂದು ಖಾಸಗಿ ದರ್ಬಾರ್ ನಡೆಯುತ್ತೆ. ರಾಜವಂಶಸ್ಥರ ಮನೆ ದೇವರನ್ನ ಹೊತ್ತು ಆನೆ ಸಾಗಿದೆ. ಮೈಸೂರು ರಾಜವಂಶಸ್ಥರ ಖಾಸಗಿ ದರ್ಬಾರ್ಗೆ ಕ್ಷಣಗಣನೆ. ಅರಮನೆ ದರ್ಬಾರ್ ಹಾಲ್ನಲ್ಲಿ ಈ ಒಂದು ದರ್ಬಾರ್ ಕಾರ್ಯಕ್ರಮ ನಡೆಯಲಿದೆ. ನವರಾತ್ರಿ ಆರಂಭದ ದಿನದ ಮೊದಲು ನಡೆಯುವುದು ಖಾಸಗಿ ದರ್ಬಾರ್. ದರ್ಬಾರ್ ಪ್ರಯುಕ್ತ ಪಟ್ಟದ ಆನೆ, ಕುದುರೆ, ಹಸುಗಳಿಗೆ ಪೂಜೆಯನ್ನು ಕೂಡ ಮಾಡಲಾಗಿದೆ. ಕೋಡಿ ಸೋಮೇಶ್ವರ ಕಾಳಭೈರೇಶ್ವರ ದೇಗುಲಕ್ಕೆ ಈಗಾಗಲೇ ಎಂಟ್ರಿ ಕೊಟ್ಟಾಗಿದೆ. ಅರಮನೆಯಿಂದ ದೇಗುಲಕ್ಕೆ ಕುದುರೆ, ಆನೆ, ಹಸು ಎಲ್ಲವೂ ಕೂಡ ಆಗಮನಿಸಿದೆ. ಅರಮನೆಯ ಮುಂಭಾಗದಲ್ಲಿರುವಂತಹ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ. ಪೂಜೆ ಬಳಿಕ ಅರಮನೆಯತ್ತ ಪಟ್ಟದ ಆನೆ, ಕುದುರೆ, ಹಸುಗಳು ಬರುತ್ತೆ. ಮೊದಲ ದಿನ ಈ ಒಂದು ಖಾಸಗಿ ದರ್ಬಾರ್ ನಡೆಯುತ್ತೆ. ಕೋಡಿ ಸೋಮೇಶ್ವರ ಕಾಳಭೈರೇಶ್ವರ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟ ನಂತರ ಅರಮನೆಯಿಂದ ದೇಗುಲಕ್ಕೆ ಕುದುರೆ, ಆನೆ ಎಲ್ಲವೂ ಕೂಡ ಬಂದಿದ್ದಾರೆ. ಅಲ್ಲಿ ಪೂಜೆಯನ್ನ ನೆರವೇರಿಸ್ತಾರೆ. ಅರಮನೆ ಮುಂಭಾಗದಲ್ಲಿರುವಂತಹ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ. ಇದು ಖಾಸಗಿ ದರ್ಬಾರ್. ಇದು ದಸರಾ ಹಬ್ಬದ ಮೊದಲ ದಿನ ಖಾಸಗಿ ದರ್ಬಾರ್. ಈಗಾಗಲೇ ನೋಡ್ತಾ ಇದ್ದೀರಾ, ದರ್ಬಾರ್ ಪ್ರಯುಕ್ತ ಪಟ್ಟದ ಆನೆ, ಕುದುರೆ, ಹಸುಗಳಿಗೂ ಕೂಡ ಪೂಜೆಯನ್ನ ಮಾಡಿಸಿದ್ದಾರೆ. ಕೋಡಿ ಸೋಮೇಶ್ವರ ಕಾಳಭೈರೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನು ನೆರವೇರಿಸಿ ಇದೀಗ ಅರಮನೆಯಿಂದ ದೇಗುಲಕ್ಕೆ ಕುದುರೆ, ಆನೆ, ಹಸು ಎಲ್ಲವೂ ಕೂಡ ಆಗಮಿಸ್ತಾ ಇದೆ. ಅರಮನೆಯ ಮುಂಭಾಗದಲ್ಲಿರುವಂಥ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ. ಈಗಾಗಲೇ ಆನೆಗಳಿಗೂ ಕೂಡ ಸಾಕಷ್ಟು ಒಂದು ತಾಲೀಮನ್ನು ಕೊಟ್ಟಿದ್ದಾರೆ. ಸತತ 1 ತಿಂಗಳಿಂದಲೂ ಕೂಡ ನವರಾತ್ರಿ ಆರಂಭದ ದಿನ ಮೊದಲ ದಿನ ಈ ಒಂದು ಖಾಸಗಿ ದರ್ಬಾರ್ ನಡೆಯುತ್ತೆ. ರಾಜವಂಶಸ್ಥರ ಮನೆ ದೇವರನ್ನ ಹೊತ್ತು ಆನೆ ಸಾಗಿದೆ. ಮೈಸೂರು ರಾಜವಂಶಸ್ಥರ ಖಾಸಗಿ ದರ್ಬಾರ್ಗೆ ಕ್ಷಣಗಣನೆ. ಅರಮನೆ ದರ್ಬಾರ್ ಹಾಲ್ನಲ್ಲಿ ಈ ಒಂದು ದರ್ಬಾರ್ ಕಾರ್ಯಕ್ರಮ ನಡೆಯಲಿದೆ. ನವರಾತ್ರಿ ಆರಂಭದ ದಿನದ ಮೊದಲು ನಡೆಯುವುದು ಖಾಸಗಿ ದರ್ಬಾರ್. ದರ್ಬಾರ್ ಪ್ರಯುಕ್ತ ಪಟ್ಟದ ಆನೆ, ಕುದುರೆ, ಹಸುಗಳಿಗೆ ಪೂಜೆಯನ್ನು ಕೂಡ ಮಾಡಲಾಗಿದೆ. ಕೋಡಿ ಸೋಮೇಶ್ವರ ಕಾಳಭೈರೇಶ್ವರ ದೇಗುಲಕ್ಕೆ ಈಗಾಗಲೇ ಎಂಟ್ರಿ ಕೊಟ್ಟಾಗಿದೆ. ಅರಮನೆಯಿಂದ ದೇಗುಲಕ್ಕೆ ಕುದುರೆ, ಆನೆ, ಹಸು ಎಲ್ಲವೂ ಕೂಡ ಆಗಮನಿಸಿದೆ. ಅರಮನೆಯ ಮುಂಭಾಗದಲ್ಲಿರುವಂತಹ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ. ಪೂಜೆ ಬಳಿಕ ಅರಮನೆಯತ್ತ ಪಟ್ಟದ ಆನೆ, ಕುದುರೆ, ಹಸುಗಳು ಬರುತ್ತೆ. ಮೊದಲ ದಿನ ಈ ಒಂದು ಖಾಸಗಿ ದರ್ಬಾರ್ ನಡೆಯುತ್ತೆ. ಕೋಡಿ ಸೋಮೇಶ್ವರ ಕಾಳಭೈರೇಶ್ವರ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟ ನಂತರ ಅರಮನೆಯಿಂದ ದೇಗುಲಕ್ಕೆ ಕುದುರೆ, ಆನೆ ಎಲ್ಲವೂ ಕೂಡ ಬಂದಿದ್ದಾರೆ. ಅಲ್ಲಿ ಪೂಜೆಯನ್ನ ನೆರವೇರಿಸ್ತಾರೆ. ಅರಮನೆಯ ಮುಂಭಾಗದಲ್ಲಿರುವಂತಹ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ. ಇದು ಖಾಸಗಿ ದರ್ಬಾರ್. ಇದು
ದಸರಾ ಹಬ್ಬದ ಮೊದಲ ದಿನ ಖಾಸಗಿ ದರ್ಬಾರ್. ಎಸ್, ಈಗಾಗಲೇ ನೋಡ್ತಾ ಇದ್ದೀರಾ, ದರ್ಬಾರ್ ಪ್ರಯುಕ್ತ ಪಟ್ಟದ ಆನೆ, ಕುದುರೆ, ಹಸುಗಳಿಗೂ ಕೂಡ ಪೂಜೆಯನ್ನು ಮಾಡಿಸಿದ್ದಾರೆ. ಕೋಡಿ ಸೋಮೇಶ್ವರ ಕಾಳಭೈರೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನು ನೆರವೇರಿಸಿ ಇದೀಗ ಅರಮನೆಯಿಂದ ದೇಗುಲಕ್ಕೆ ಕುದುರೆ, ಆನೆ, ಹಸು ಎಲ್ಲವೂ ಕೂಡ ಆಗಮಿಸ್ತಾ ಇದೆ. ಅರಮನೆಯ ಮುಂಭಾಗದಲ್ಲಿರುವಂಥ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ. ಈಗಾಗಲೇ ಆನೆಗಳಿಗೂ ಕೂಡ ಸಾಕಷ್ಟು ಒಂದು ತಾಲೀಮನ್ನು ಕೊಟ್ಟಿದ್ದಾರೆ. ಸತತ 1 ತಿಂಗಳಿಂದಲೂ ಕೂಡ ನವರಾತ್ರಿ ಆರಂಭದ ದಿನ, ಮೊದಲ ದಿನ ಈ ಒಂದು ಖಾಸಗಿ ದರ್ಬಾರ್ ನಡೆಯುತ್ತೆ. ರಾಜವಂಶಸ್ಥರ ಮನೆ ದೇವರನ್ನ ಹೊತ್ತು ಆನೆ ಸಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.